ಇನ್ನು ಪ್ರಸಿದ್ಧ ಬಾಡಗಿ ಮೆಣಸಿನಕಾಯಿಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಗಲ್ಫ್ ರಾಷ್ಟ್ರಗಳಿಗೆ ರಫ್ತಾಗದೆ ಬಾಡಗಿ ಖಾರದ ಪುಡಿ ಸ್ಟಾಕ್ ಅಲ್ಲೇ ಇದೆ. ಬೇರೆ ಬೇರೆ ದೇಶಗಳಿಗೆ ಮೆಣಸಿನಕಾಯಿಯ ರಫ್ತು ದರವೂ ಕೂಡ ಹೆಚ್ಚಳವಾಗ್ತಾ ಇದೆ. ಮಸಾಲೆ ಪದಾರ್ಥಗಳು, ಸೌಂದರ್ಯವರ್ಧಕ ತಯಾರಿಕೆ, ಹಾಗೆ ಮಲೇಷಿಯಾ, ಸಿಂಗಾಪುರ, ಇಂಡೋನೇಷ್ಯಾ, ಥೈಲ್ಯಾಂಡ್, ಇಸ್ರೇಲ್, ಇರಾನ್, ಅಮೆರಿಕಕ್ಕೆ ಈ ಮೆಣಸಿನಕಾಯಿ ರಫ್ತಾಗ್ತಾ ಇತ್ತು. ಬಾಡಿಗೆ ಮೆಣಸಿನಕಾಯಿಯ ರಫ್ತು ಕಂಟೈನರ್ ಬಾಡಿಗೆ ದರ ಕೂಡ ಈಗ ಜಾಸ್ತಿ ಆಗ್ತಾ ಇದೆ. ಮೊದಲು ಕಂಟೈನರ್ ಬಾಡಿಗೆ ದರ $1,800 ಇತ್ತು. ಯುದ್ಧ ಆರಂಭವಾದ ನಂತರ ಈಗ $3,500 ದಾಟಿದೆ. ಹೀಗೆ ಮುಂದುವರೆದ್ರೆ ಬಾಡಿಗೆ ಮೆಣಸಿನಕಾಯಿ ದರ ಇಳಿಕೆ ಆಗುತ್ತೆ ಅನ್ನೋ ಆತಂಕ ಕೂಡ ರೈತರಿಗಿದೆ. ಸೊ ಹೇಗೆ ಪರಿಣಾಮ ಬೀರ್ತಾ ಇದೆ ಅನ್ನೋಂಥದ್ರ ಬಗ್ಗೆ ನಾವು ಪ್ರತಿನಿಧಿ ಅಣ್ಣಪ್ಪ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಇರಾನ್ ಇಸ್ರೇಲ್ ಅಮೇರಿಕ ಯುದ್ಧದ ಬಿಸಿ ವಿಶ್ವದ ಎರಡನೇ ಅತಿ ದೊಡ್ಡ ಮಾರುಕಟ್ಟೆ ಮೆಣಸಿನಕಾಯಿ ಮಾರುಕಟ್ಟೆಗೂ ಕೂಡ ತಟ್ಟಿರುವಂಥದ್ದು. ಇಲ್ಲಿಯ ಮೆಣಸಿನಕಾಯಿ ಗಲ್ಫ್ ರಾಷ್ಟ್ರಗಳಿಗೆ ರಫ್ತಾಗ್ತಾ ಇತ್ತು. ಆದರೆ ಏಕಾಏಕಿ ಕಳೆದೊಂದು ವಾರದಿಂದ ಏನು ಯುದ್ಧ ಸನ್ನಿವೇಶ ಆರಂಭ ಆಯಿತು, ಹೀಗಾಗಿ ಕ್ಯಾಂಟರ್ಗಳ ಬಾಡಿಗೆಯನ್ನು ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಇದರ ಬಿಸಿ ಇಲ್ಲಿರುವಂಥ ವ್ಯಾಪಾರಸ್ಥರ ಮೇಲೆ ತಟ್ಟಿದೆ ಅಂತ ಹೇಳ್ಬೋದು. ಇಲ್ಲಿರುವಂಥ ಏನು ಮಾರುಕಟ್ಟೆಗೆ ವಿವಿಧ ದೇಶಗಳಿಗೆ ಇಲ್ಲಿಂದ ರಫ್ತಾಗ್ತಾ ಇತ್ತು. ಆದರೆ ಏಕಾಏಕಿ ಯುದ್ಧದ ಹಿನ್ನೆಲೆಯಲ್ಲಿ ಬಿಸಿ ತಟ್ಟಿದೆ ಅನ್ನುವಂಥ ಮಾತುಗಳನ್ನು ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ನಾನು ವ್ಯಾಪಾರಸ್ಥರನ್ನೇ ಮಾತಾಡ್ತಾ ಹೋಗ್ತೀನಿ. ಈ ಯುದ್ಧದ ಬಿಸಿ ಯಾವೆಲ್ಲ ಮಾರುಕಟ್ಟೆಗೆ ತಟ್ಟಿದೆ ಅಂತೇಳಿ ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ನೀವು ಇಲ್ಲಿಂದ ರಫ್ತು ಮಾಡ್ತಾ ಇದ್ರಿ, ಯಾವ್ಯಾವ ದೇಶಕ್ಕೆ ರಫ್ತು ಮಾಡ್ತಾ ಇದ್ರಿ, ಏನು ಸಮಸ್ಯೆ ಆಗ್ತಾ ಇದೆ? ಇಲ್ಲಿ ಬ್ಯಾಡಗಿಯಿಂದ ಮೆಣಸಿನಕಾಯಿ ಯುರೋಪಿಯನ್ ಕಂಟ್ರೀಸ್ಗೆ ಹೋಗ್ತದೆ, ಮಧ್ಯಪ್ರಾಚ್ಯಗಳಿಗೆ ಹೋಗ್ತದೆ ಮತ್ತು ಈಸ್ಟರ್ನ್ ಪಾರ್ಟ್ ಆಫ್ ಏಷ್ಯಾಗೆ ಹೋಗ್ತದೆ. ಈಸ್ಟರ್ನ್ ಪಾರ್ಟ್ ಆಫ್ ಏಷ್ಯಾ ಅಂತಂದರೆ ಮಲೇಷ್ಯಾ ಹಬ್ ಏನಿದೆಯಲ್ಲ, ಅಲ್ಲಿಗೆ ಸಾಕಷ್ಟು ಪ್ರಮಾಣದಲ್ಲಿ 5531 ಹೋಗ್ತದೆ. ಯುರೋಪಿಯನ್ ಕಂಟ್ರೀಸ್ ಮತ್ತು UAE ಅಲ್ಲಿಗೆಲ್ಲ ಬೇರೆ ಬೇರೆ ಬ್ಯಾಡಿಗೆ ಆಗಿರ್ಬೋದು, ತೇಜ ವೆರೈಟಿ ಆಗಿರ್ಬೋದು, ಅವೆಲ್ಲವೂ ರಫ್ತಾಗ್ತವೆ. ಆದರೆ